ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮೀಸ್ ಕಿಚನ್ ಟೇಲ್ಸ್. ಬಾಳೆಹಣ್ಣು ನಮ್ಮೆಲ್ಲರ ಮನೆಗಳಲ್ಲಿ ಸಿಗುವಂಥ ಒಂದು ಹಣ್ಣು. ಬಾಳೆಹಣ್ಣಿನ ದೋಸೆ, ಇಡ್ಲಿ ಹಾಗೆ ಹಲ್ವಾ ಹೆಚ್ಚಾಗಿ ನಾವೆಲ್ಲರೂ ಮಾಡ್ತೇವೆ. ಆದರೆ ಇವತ್ತು ನಾನು ತೋರಿಸ್ತಾ ಇರೋದು ಬನಾನಾ ಬ್ರೆಡ್ ರೆಸಿಪಿ. ಓವರ್ ರೈಪ್ ಆಗಿರೋ ಬಾಳೆಹಣ್ಣು ಹಾಗೆ ಮೈದಾ ಇಲ್ಲದೆ ಬರೀ ಗೋಧಿ ಹುಡಿನಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಹಾಗೆ ಸ್ನ್ಯಾಕ್ಸಿಗೆ ವರಿನೇ ಮಾಡದೆ ಕೊಡೋದಕ್ಕೆ ಬೆಸ್ಟ್ ಆದಂಥ ಈ ಹೆಲ್ದಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ, ಬನ್ನಿ. ಈ ಬನಾನಾ ಬ್ರೆಡ್ಡನ್ನು ಮಾಡೋದಕ್ಕೆ ನಮಗೆ ಒಳ್ಳೆ ಹಣ್ಣಾಗಿರುವಂಥ ಬಾಳೆಹಣ್ಣು ಬೇಕು. ನಾನು ತಗೊಂಡಿರೋದು ಸ್ವಲ್ಪ ಸಣ್ಣ ಸೈಜಿನ 7ರಿಂದ 8 ಕದಳಿ ವೆರೈಟಿಯ ಬಾಳೆಹಣ್ಣು. ಇಂಥದ್ದೇ ವೆರೈಟಿ ಆಗಬೇಕು ಅಂತ ಏನಿಲ್ಲ. ದೊಡ್ಡ ಸೈಜ್ ಬಾಳೆಹಣ್ಣಾದರೆ ಈ ಕ್ವಾಂಟಿಟಿ ಬ್ರೆಡ್ ಮಾಡೋದಕ್ಕೆ 2ರಿಂದ 3 ಬಾಳೆಹಣ್ಣು ಸಾಕು. ಮೊದಲಿಗೆ ಈ ಬಾಳೆಹಣ್ಣನ್ನು ಕೈಯಲ್ಲೇ ಅಥವಾ ಫೋರ್ಕ್ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಮಾಡ್ಕೊಳ್ಳಿ. ಮ್ಯಾಶ್ ಆಗಿರೋ ಬಾಳೆಹಣ್ಣಿಗೆ ಅರ್ಧ ಕಪ್ ಸಕ್ಕರೆ ಹಾಕಿ, ಸಕ್ಕರೆ ಕರಗಿ ಬಾಳೆಹಣ್ಣಿನ ಜೊತೆ ಸರಿಯಾಗಿ ಹೊಂದ್ಕೊಳ್ಳೋವರೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಅರ್ಧ ಕಪ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನು ಯೂಸ್ ಮಾಡಿರೋದು ತೆಂಗಿನ ಎಣ್ಣೆ, ಆಲಿವ್ ಆಯಿಲ್ ಕೂಡ ಹಾಕ್ಕೊಳ್ಬೋದು. ಇದರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಹಾಕಿದ್ದೇನೆ. ಈಗ ಈ ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಸರಿಯಾಗಿ ಹೊಂದ್ಕೊಳ್ಳೋವರೆಗೆ ವಿಸ್ಕರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಮಿಕ್ಸ್ ಆದಾಗ ಸಕ್ಕರೆನೂ ಕರಗಿರಬೇಕು, ಹಾಗೆ ಆಯಿಲ್ ಕೂಡ ಬಾಳೆಹಣ್ಣಿನ ಜೊತೆ ಹೊಂದ್ಕೊಂಡಿರಬೇಕು. ಇಷ್ಟಾದ ಮೇಲೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಒಂದು ಸತಿ ಜರಡಿ ಮಾಡಿ ಹಾಕ್ಕೊಳ್ಬೇಕು. ಮೊದಲಿಗೆ 1.5 ಕಪ್ ಆಗುವಷ್ಟು ಗೋಧಿ ಹುಡಿ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/4 ಟೀ ಸ್ಪೂನ್ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಅದನ್ನು ಜರಡಿ ಮಾಡಿ ಡೈರೆಕ್ಟ್ ವೆಟ್ ಇಂಗ್ರೀಡಿಯೆಂಟ್ಸ್ಗೆ ಹಾಕ್ಕೊಳ್ಳಿ. ಆಮೇಲೆ ನಾನು ತೋರಿಸ್ತಿರೋ ಹಾಗೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಯೂಸ್ ಮಾಡಿ ಬ್ಯಾಟರನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಬ್ರೆಡ್ ಬ್ಯಾಟರ್ ಸ್ವಲ್ಪ ತಿಕ್ಕಾಗೇ ಇರಬೇಕು, ಹಾಗಾಗಿ ಮತ್ತೆ ಬ್ಯಾಟರ್ಗೆ ನೀರು ಅಥವಾ ಹಾಲನ್ನೇನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಿಮ್ಮ ಚಾಯ್ಸ್ ಡ್ರೈ ಫ್ರೂಟ್ಸ್ಗಳನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು ಹಾಕಿರೋದು ಸಣ್ಣದಾಗಿ ಕಟ್ ಮಾಡಿರೋವಂಥ ಗೋಡಂಬಿ ಹಾಗೆ ಬಾದಾಮಿ. ಪಂಪ್ಕಿನ್ ಸೀಡ್ಸ್ ಥರದ ನಿಮ್ಮ ಚಾಯ್ಸ್ ಸೀಡ್ಸ್ಗಳನ್ನು ಕೂಡ ಹಾಕ್ಕೊಳ್ಬೋದು. ಈ ಸೀಡ್ಸನ್ನು ಹಾಕಿ ಈ ಬ್ಯಾಟರನ್ನು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಬ್ಯಾಟರ್ ರೆಡಿ ಆಗ್ತಾ ಇರೋವಾಗಲೇ ಓವನನ್ನು 180 ಡಿಗ್ರಿನಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡಿಟ್ಕೊಳ್ಳಿ. ಕುಕ್ಕರ್ನಲ್ಲಿ ಮಾಡೋದಾದರೆ ಅದನ್ನು ಕೂಡ ಪ್ರೀ ಹೀಟ್ ಮಾಡಿ. ಇನ್ನೀಗ ಬೇಕಿಂಗ್ ಪೇಪರ್ ಹಾಕಿ ರೆಡಿ ಮಾಡಿರೋ ಲೋಫ್ ಪ್ಯಾನ್ಗೆ ಈ ಬ್ಯಾಟರನ್ನು ಹಾಕಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸರಿಯಾಗಿ ಸೆಟ್ ಆಗೋ ಥರ ರೆಡಿ ಮಾಡಿಟ್ಕೊಳ್ಳಿ. ಈ ಬ್ರೆಡ್ ಬ್ಯಾಟರನ್ನು ಪ್ರೀ ಹೀಟ್ ಮಾಡಿರೋ ಓವನ್ನಲ್ಲಿ ಮತ್ತೆ 180 ಡಿಗ್ರಿನಲ್ಲೇ ಇಟ್ಟು 30ರಿಂದ 35 ನಿಮಿಷ ಬೇಕ್ ಮಾಡಬೇಕು. ಕುಕ್ಕರ್ನಲ್ಲಿ ಅಂತ ಆದರೆ ಇದೇ ಕ್ವಾಂಟಿಟಿ ಬ್ರೆಡ್ ಬೇಕಾಗೋದಕ್ಕೆ ಹತ್ರ 45ರಿಂದ 50 ನಿಮಿಷ ಬೇಕಾಗ್ಬೋದು. ಅದು ನಿಮ್ಮ ಲೋಫ್ ಪ್ಯಾನ್ ಅಥವಾ ಕುಕ್ಕರ್ನ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹಾಗೆ ನಿಮ್ಮ ಹತ್ರ ಲೋಫ್ ಪ್ಯಾನ್ ಇಲ್ಲ ಅಂತಂದರೆ ಕೇಕ್ ಟಿನ್ನಲ್ಲಿ ಕೂಡ ಇದನ್ನು ಬೇಕ್ ಮಾಡ್ಬೋದು. ಅದರಿಂದ ಟೇಸ್ಟಲ್ಲಿ ವ್ಯತ್ಯಾಸ ಏನೂ ಆಗಲ್ಲ, ನೋಡೋದಕ್ಕೆ ಡಿಫ್ರೆಂಟ್ ಇರುತ್ತೆ ಅಂತ ಅಷ್ಟೇ. 30 to 35 ಮಿನಿಟ್ಸಲ್ಲಿ ಬ್ರೆಡ್ ಬೇಕಾಗುತ್ತೆ. ಆದರೆ ಕೂಡಲೇ ಅದನ್ನು ಟೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದು ಪೂರ್ತಿ ಬಿಸಿ ಆರಬೇಕು, ಆಗಲೇ ಸಾಫ್ಟ್ ಆಗೋದು. ಬಿಸಿ ಇದ್ದಾಗ ಯಾವುದೇ ಬೇಕ್ ಮಾಡಿದ ಐಟಮ್ಸ್ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಬ್ರೆಡ್ ಬೇಕಾದಾಗ ನೀವು ಟೂತ್ ಪಿಕ್ ಅಥವಾ ಫೋರ್ಕಲ್ಲಿ ಚೆಕ್ ಮಾಡಿದ್ರೆ ಅದು ಯಾವುದೇ ಬ್ಯಾಟರ್ ಅಂಟ್ಕೊಳ್ಳದೆ ಕ್ಲೀನಾಗಿ ಹೊರಗಡೆ ಬರಬೇಕು. ಆಗ ಬ್ರೆಡ್ ಪೂರ್ತಿ ಬೆಂದಿದೆ ಅಂತ ಅರ್ಥ. ಪೂರ್ತಿ ತಣ್ಣಗಾದ ಮೇಲೆ ಬೇಕಿಂಗ್ ಪೇಪರ್ ತೆಗೆದು ಅದರಿಂದ ನಿಮಗೆ ಬೇಕಾದ ಸೈಜಿನ ಬ್ರೆಡ್ ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳಿ. ಈ ರೆಸಿಪಿ ಎಕ್ಸಾಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಬನಾನಾ ಬ್ರೆಡ್ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ರೆಡಿ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಡೋದಕ್ಕೆ ಹೆಲ್ದಿ ಆದಂಥ ಸ್ನ್ಯಾಕ್ಸ್ ರೆಸಿಪಿ ಹುಡುಕ್ತಾ ಇದ್ದರೆ ನಿಮಗೆ ಇದೊಂದು ಒಳ್ಳೆ ಆಪ್ಷನ್ನು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಮನೆಯಲ್ಲಿ ಬಾಳೆಹಣ್ಣು ತುಂಬ ಇದ್ದು ಓವರ್ ರೈಪ್ ಆಗಿ ಹಾಳಾಗುತ್ತೆ ಅಂತ ಇದ್ದರೆ ಅದನ್ನು ಸರಿಯಾಗಿ ಯೂಸ್ ಮಾಡೋದಕ್ಕೆ ಕೂಡ ಇದೊಂದು ಬೆಸ್ಟ್ ರೆಸಿಪಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ.